ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೋವಿತಾ ಡಿಸೈನರ್ಸ್. ಇವತ್ತು ಸಿಲ್ಕ್ ಥ್ರೆಡ್ಡಲ್ಲಿ ನಿಮಗೆ ಬೇರೆ ಬೇರೆ ಪ್ಯಾಟರ್ನಲ್ಲಿ ಹೇಗೆ ಹಾಕೋದು ಅಂತ ಹೇಳ್ಕೊಡ್ತಿದ್ದೀನಿ. ಚೈನ್ ಸ್ಟಿಚ್ಚು ನೀವು ಜರಿ ಥ್ರೆಡ್ಡಲ್ಲಿ ಹಾಕಿದ್ರಲ್ವ, ಸೇಮ್ ಪ್ಯಾಟರ್ನ್ ಯೂಸ್ ಮಾಡಿ. ಜರಿ ಥ್ರೆಡ್ಡು ಸಿಂಗಲ್ ಥ್ರೆಡ್ ಆಗಿರೋದ್ರಿಂದ ನಿಮಗೆ ಸ್ವಲ್ಪ ಈಸಿ ಅನಿಸಿರ್ಬೋದು. ಇದು ನಿಮಗೆ ಸಿಲ್ಕ್ ಥ್ರೆಡ್ ಅಲ್ವಾ, ಡಬಲ್ ಥ್ರೆಡ್ ಯೂಸ್ ಮಾಡಬೇಕು. ಬೇರೆ ಬೇರೆ ಡಿಸೈನ್ಸಲ್ಲಿ ಜಾಸ್ತಿ ಥ್ರೆಡ್ ಯೂಸ್ ಮಾಡ್ತಾರೆ ಕೆಲವರು, ಆದರೆ ನೀವು ಸ್ಟಾರ್ಟಿಂಗು ಡಬಲ್ ಥ್ರೆಡ್ಡಲ್ಲೇ ಕಲಿತಾ ಬರಬೇಕು, ಸಿಂಗಲ್ ಥ್ರೆಡ್ ಯೂಸ್ ಮಾಡಲ್ಲ. ಹಾಗೆ ಅದು ಹಿಂಜದೇ ಇರೋ ಹಾಗೆ, ಹರಿದೋಗ್ದಿರೋ ಹಾಗೆ ಎಲ್ಲ ಮ್ಯಾನೇಜ್ ಮಾಡಬೇಕಾಗತ್ತೆ. ಈ ಥರ ಪ್ಯಾಟರ್ನ್ ಹಾಕ್ಕೊಂಡು ಮನೇಲಿ ಪ್ರಾಕ್ಟೀಸ್ ಮಾಡಿ. ನೀವು ಈ ಥರ ಸ್ಕ್ವಯರು, ವೇವಿ, ಪಿರಮಿಡ್ ಸ್ಟೈಲಲ್ಲೆಲ್ಲ ಆ ಥರ ಪ್ಯಾಟರ್ನ್ ಹಾಕ್ಕೊಂಬಿಟ್ಟು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ, ಆಯಿತಾ. ಸಿಲ್ಕ್ ಥ್ರೆಡ್ ತೊಗೊಳ್ಳಿ, ಯಾವಾಗಲೂ ಹೇಳ್ಕೊಡೋ ಹಾಗೆ ನಾಟ್ ಹಾಕ್ಕೊಳ್ಳಿ. ಹಾಗೆ ಯಾವಾಗಲೂ ಲಾಸ್ಟ್ ವೀಡಿಯೋದಲ್ಲೆಲ್ಲ ಹೇಳ್ಕೊಟ್ಟಿದ್ದೀನಲ್ಲ ಹೇಗೆ ಹಿಡ್ಕೋಬೇಕಂತ, ಹಾಗೆ ಹಿಡ್ಕೊಳ್ಳಿ. ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ನಾನು ಸಿಲ್ಕ್ ಥ್ರೆಡ್ಡನ್ನು ದೊಡ್ಡ ದೊಡ್ಡ ಚೈನ್ ಸ್ಟಿಚ್ ಹಾಕೋದನ್ನು ಹೇಳಿದೆ. ಹಾಗೆ ಚಿಕ್ಕ ಚಿಕ್ಕ ಚೈನ್ ಹೇಗೆ ಹಾಕ್ಬೇಕು ಅನ್ನೋದು ಕೂಡ ಹೇಳಿದೆ. ನೋಡಿ, ಅಲ್ಲಿ ಫಸ್ಟ್ ಲೈನ್ ಹಾಕಿದ್ದೀನಲ್ಲ, ಅದೇ ಥರ ಚಿಕ್ಕ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿ. ನೀವೇನು ಮಾಡಬೇಕಂತೇನಿಲ್ಲ, ಎಡ್ಜಲ್ಲಿ ಶಾರ್ಪ್ ಬರಬೇಕಂದ್ರೆ ಚಿಕ್ಕ ಚಿಕ್ಕದಾಗಿ ಹಾಕ್ಕೊಂಡು ಹೋದರೆ ಸಾಕಾಗುತ್ತೆ. ಒಂದು ವೇಳೆ ಲೈನಲ್ಲಿ ಸ್ವಲ್ಪ ಚೈನ್ ದೊಡ್ಡದಿದ್ರೂ ಆ ಎಡ್ಜಿಗೆ ಬರುವಾಗ ಚಿಕ್ಕದು ಹಾಕ್ಕೊಂಬಿಡಿ, ಆವಾಗ ಅಲ್ಲಿ ಶಾರ್ಪ್ ಆಗುತ್ತೆ, ನೀಟಾಗಿ ಫಿನಿಶಿಂಗ್ ಎಲ್ಲ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಶಾರ್ಪಾಗಿ ಫಿನಿಶಿಂಗ್ ಎಲ್ಲ ನೀಟ್ ಬರುತ್ತೆ. ಚಿಕ್ಕ ಚಿಕ್ಕದಾಗಿ ಹಾಕ್ಕೊಳ್ತಾ ಬನ್ನಿ. ಆದಷ್ಟು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ತಾನೇ ಇರಿ. ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ಮಾತ್ರ ಕೈ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಸುಮ್ಮನೆ ಒಂದೊಂದು ಕ್ಲಾಸ್ ಕೊಡ್ತಾ ಇದ್ದಾಳಲ್ಲ, ಸೇಮ್ ಅದೇ ಕ್ಲಾಸನ್ನು ಅಟೆಂಡ್ ಮಾಡ್ಕೊತ ಹೋದರೆ ಸಾಕೇನೋ ಅಂತ ಅಂದ್ಕೋಬೇಡಿ. ಮನೇಲಿ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಈಗ ನಾನು ಇಷ್ಟು ಪ್ಯಾಟರ್ನ್ ಹೇಳಿದ್ದೀನಲ್ಲ, ಅದು ನನ್ನ ಜೊತೆ ವಿಡಿಯೋ ನೋಡ್ತಾ ಮಾಡ್ತೀರಾ ಅಂದ್ಕೊಳ್ಳಿ. ಅಲ್ಲಿಗೆ ಬಿಟ್ಬಿಡ್ಬೇಡಿ, ಪುನಃ ಸೈಡಲ್ಲಿ ಬರ್ಕೊಂಡು ಪುನಃ ಟ್ರೈ ಮಾಡ್ತಾಯಿರಿ. ಆವಾಗ ನಿಮಗೆ ನೀಟಾಗಿ ಕೈ ಕೂತ್ಕೊಳ್ಳುತ್ತೆ. ನೋಡಿ, ಈ ಎಡ್ಜಲ್ಲಿ ಬರುವಾಗ ಸ್ಮಾಲ್ ಹಾಕಿಬಿಟ್ಟು ಚಿಕ್ಕ ಚೈನ್ ಹಾಕಿಬಿಟ್ಟು ಆ ಕಡೆ ಟರ್ನ್ ಮಾಡ್ಕೊಂಡು ಹೋಗಬೇಕು, ಆಯಿತಾ. ಇನ್ನೂ ಶಾರ್ಪ್ ಎಲ್ಲ ಬರುತ್ತೆ. ಈ ಮ್ಯಾಂಗೋ ಡಿಸೈನಿಗೆ, ಲೀಫ್ ಡಿಸೈನಿಗೆಲ್ಲ ಎದುರುಗಡೆ ಶಾರ್ಪಾಗಿ ತೊಗೊಂಡೋಗೋದು ಬರುತ್ತೆ. ಅದೆಲ್ಲ ಸ್ವಲ್ಪ ಬೇರೆ ಬೇರೆ ಥರ ಟ್ರಿಕ್ಸಲ್ಲೆಲ್ಲ ಮಾಡ್ಬೋದು. ಆ ಥರ ಟ್ರಿಕ್ಸ್ ಎಲ್ಲ ನಾನು ನೆಕ್ಸ್ಟ್ ಡಿಸೈನು, ಮೋಟಿಫೈಡ್ ಡಿಸೈನ್ ಎಲ್ಲ ಹೇಳ್ಕೊಡ್ತಾ ಬರ್ತೀನಲ್ಲ, ಆವಾಗ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಅಂತ. ಈಗ ಸದ್ಯಕ್ಕೆ ಈ ಥರ ಪ್ರಾಕ್ಟೀಸ್ ಮಾಡಿ. ನೀವು ಮೇಯ್ನಾಗಿ ಚೈನ್ ಸ್ಟಿಚ್ಚನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ ನಂತರ ನಿಮಗೆ 1 by 1 ಸ್ಟಿಚ್ಚಸ್ ಸ್ಟಾರ್ಟ್ ಆಗುತ್ತೆ. ಚೈನ್ ಸ್ಟಿಚ್ಚು ಫಸ್ಟ್ ಸ್ಟಿಚ್ಚು, ಓಕೆ. ಅದರ ನಂತರ ನಿಮಗೆ ಬೇರೆ ಬೇರೆ ಸ್ಟಿಚ್ಗಳೆಲ್ಲ ಬರ್ತವೆ, ಅದೆಲ್ಲ ಹೇಳ್ಕೊಡ್ತೀನಿ. ಎಲ್ಲದಕ್ಕೂ ಇಂಪಾರ್ಟೆಂಟಾಗಿ ಚೈನ್ ಸ್ಟಿಚ್ಚನ್ನು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಆಮೇಲೆ ಬೇರೆ ಯಾವ ಸ್ಟಿಚ್ಚಸ್ ಇದ್ರೂ ನೀವು ಆರಾಮಾಗಿ ಕಲ್ತ್ಕೊಂಡು ಹೋಗ್ಬೋದು. ಅದಕ್ಕೆ ನಾನು ನಿಮಗೆ 1 by 1 ಜರಿ ಥ್ರೆಡ್ಡಲ್ಲಿ ಹೇಗೆ ಚೈನ್ ಸ್ಟಿಚ್ ಹಾಕಬೇಕು, ಯಾವ್ಯಾವ ಪ್ಯಾಟರ್ನಲ್ಲಿ, ಮತ್ತು ಸಿಲ್ಕ್ ಥ್ರೆಡ್ಡಲ್ಲಿ ಹೇಗೆ ಚೈನ್ ಸ್ಟಿಚ್ ಹಾಕಬೇಕು, ಯಾವ್ಯಾವ ಪ್ಯಾಟರ್ನಲ್ಲಿ ಅಂತ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ. ಅದೇ ಬೇರೆ ಸ್ಟಿಚ್ಚಸ್ಗಳೆಲ್ಲ ಬರ್ತಾವಲ್ಲ, ಆವಾಗ ನಿಮಗೆ ಒಂದೊಂದೇ ಕ್ಲಾಸ್ ಕೊಡೋದು ನಾನು. ಈ ಥರ 1 by 1 ಪ್ರಾಕ್ಟೀಸ್ ಮಾಡಿಸಲ್ಲ, ಅದು ಒಂದು ಕ್ಲಾಸ್ ಕೊಡ್ತೀನಲ್ಲ, ಅದನ್ನೇ ನೋಡ್ಕೊಂಡು ನೀವು ಮನೇಲಿ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಆವಾಗ ಬರುತ್ತೆ ನಿಮಗೆ. ಚೈನ್ ಸ್ಟಿಚ್ ಬಂದರೆ ಎಲ್ಲ ಸ್ಟಿಚ್ಚು ಬಂದಂಗೆ, ಆಮೇಲೆ ನಿಮಗೆ ಎಲ್ಲ ಸ್ಟಿಚಸ್ಗಳು ಈಸಿ ಅನಿಸುತ್ತೆ. ಮತ್ತು ಬೀಡ್ಸ್ ವರ್ಕೆಲ್ಲ ಇದೆಯಲ್ಲ, ಅದೆಲ್ಲ ನಿಮಗೆ ತುಂಬ ಈಸಿ. ನೋಡಿ, ಈ ಥರ ಹೆಣ್ಣಾಟನ್ನು ಹೇಗೆ ಹಾಕೋದು ಅಂತ ಕ್ಲಾಸ್ ಕೊಟ್ಟಿದ್ದೀನಿ. ಒಂದು 2-3 ಥರದಲ್ಲಿ ಹೇಳ್ಕೊಟ್ಟಿದ್ದೀನಿ. ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಕ್ಲಾಸಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ಚೆಕ್ ಮಾಡ್ಕೊಳ್ಳಿ, ಆಯಿತಾ. ಪ್ರಾಕ್ಟೀಸ್ ಮಾಡಿ. ಹೆಣ್ಣಾಟ್ ಕೂಡ ತುಂಬಾ ಇಂಪಾರ್ಟೆಂಟು. ನೀವು ಎಷ್ಟೇ ಡಿಸೈನ್ ಹಾಕಿದರೂ ಕೂಡ ಹೆಣ್ಣಾಟ್ ಹಾಕಲಿಲ್ಲ ಅಂದರೆ ನೀವು ಹಾಕಿ ಡಿಸೈನೆಲ್ಲ ವೇಸ್ಟ್ ಆಗಿಬಿಡುತ್ತೆ, ಎಲ್ಲ ಕಿತ್ತೋಗ್ಬಿಡುತ್ತೆ. ಎಲ್ಲ ಡಿಸೈನ್ ಎಲ್ಲ ಹಾಳಾಗಿಬಿಡುತ್ತೆ, ಒಂದು ಕಡೆಯಿಂದ ಕಿತ್ತೋಗ್ಬಿಡುತ್ತೆ. ನೀವು ಅಷ್ಟೊಂದು ಮಟೀರಿಯಲ್ಸ್ಗೆಲ್ಲ ಸಿಕ್ಕಾಪಟ್ಟೆ ರೇಟ್ ಇದೆ, ಅಷ್ಟೆಲ್ಲ ಕಷ್ಟಪಟ್ಟು ಹ್ಯಾಂಡ್ ಎಂಬ್ರಾಯ್ಡ್ರಿ ಇದೆಯಲ್ಲ, ಅದೆಲ್ಲ ಮಷಿನ್ ಎಂಬ್ರಾಯ್ಡ್ರಿ ಥರ ಎಲ್ಲ ಬೇಗ ಬೇಗ ಆಗೋ ಕೆಲಸ ಅಲ್ಲ. ಅದೆಲ್ಲ ತುಂಬ ಟೈಮ್ ಹಿಡಿಯುತ್ತೆ. ತುಂಬ ಬೆನ್ನು, ಕೈ ನೋವು, ಕಣ್ಣು ಎಲ್ಲ ಇಂಪಾರ್ಟೆಂಟು. ಎಲ್ಲ ಕಷ್ಟಪಟ್ಟು ಮಾಡಿ ಆಮೇಲೆ ವೇಸ್ಟ್ ಆಗಿಬಿಟ್ರೆ ಏನು ಪ್ರಯೋಜನ ಅಲ್ವಾ. ಅದಕ್ಕೆ ಹೆಣ್ಣಾಟನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಹೆಣ್ಣಾಟು ಈಗ ನಾನು ಸಿಂಗಲ್ ಹಾಕ್ತಾ ಹೋಗ್ತೀನಿ ಡಿಸೈನಿಗೆ, ಆದರೆ ನೀವು ಬ್ಲೌಸ್ ಮೇಲೆ ಡಿಸೈನ್ ಮಾಡುವಾಗ ಡಬಲ್ ಹೆಣ್ಣಾಟ್ ಹಾಕಬೇಕು, ಆಯಿತಾ. ಡಬಲ್ ಹೆಣ್ಣಾಟ್ ಹಾಕಿದರೆ ಮಾತ್ರ ಡಿಸೈನ್ ಸೇಫು ಅಂತ ಅರ್ಥ.
ಏನು ಆ ಕಡೆ ಈ ಕಡೆ ಏನೂ ಹೋಗಲ್ಲ, ಕಟ್ಟಾಗಲ್ಲ, ಬಿಚ್ಕೊಂಬರಲ್ಲ, ಸೇಫ್ ಅನಿಸುತ್ತೆ. ಡಬಲ್ ಎಂಡ್ ನಾಟ್ ಹಾಕ್ಕೊಂಡು ಹೋಗಿ, ಯಾಕೆಂದರೆ ನಾವು ಕಂಟಿನ್ಯೂಸ್ ಮಾಡ್ತೀವಲ್ವ ಡಿಸೈನ್ನ ಸೇಮ್ ಥ್ರೆಡ್ಡಲ್ಲಿ. ಈಗ ನೋಡಿ ವಿ ಶೇಪಲ್ಲಿ ನಾನು ಮಾಡಿ ಆಮೇಲೆ ಆ ಶೇಪಿಗೆ ಹೋಗುವಾಗ ನಾನು ಥ್ರೆಡ್ನೇನು ಕಟ್ ಮಾಡ್ಕೊಂಡಿಲ್ಲ, ಸೀದಾ ತೊಗೊಂಡೋದೆ. ಈಗ ಕಟ್ ಮಾಡ್ಕೊಳ್ಳೋದಾದರೂ ಎಂಡ್ ನಾಟ್ ಹಾಕಬೇಕಾಗತ್ತೆ ನೀವು, ಅವಾಗೇನು ಎಂಡ್ ನಾಟ್ ಹಾಕಬಾರ್ದು ಅಂತ ಏನಲ್ಲ, ಅವಾಗಲೂ ಇಂಪಾರ್ಟೆಂಟೇ. ಆದರೂ ಈಗ ಕಂಟಿನ್ಯೂಸ್ ಮಾಡುವಾಗಲೂ ಎಂಡ್ ನಾಟು ಇಂಪಾರ್ಟೆಂಟೇ. ಒಟ್ಟಿನಲ್ಲಿ ಎಂಡ್ ನಾಟನ್ನು ಚೆನ್ನಾಗಿ ಕಲೀರಿ, ಚೈನ್ ಸ್ಟಿಚ್ ಚೆನ್ನಾಗಿ ಕಲೀರಿ. ನಿಮಗೆ ಚೈನ್ ಸ್ಟಿಚ್ ಒಂದು ಬಂದರೆ ಸಾಕು, ಬೇರೆ ಸ್ಟಿಚ್ ಎಲ್ಲಕ್ಕಿಂತ ಚೈನ್ ಸ್ಟಿಚ್ ಒಂದು ಬಂದ್ರೂ ನೀವು ಒಂದು ಬ್ಲೌಸಿಗೆ ಡಿಸೈನ್ ಹಾಕ್ಬಿಡ್ಬೋದು. ಬೀಡ್ಸ್ ವರ್ಕು ಅಥವಾ ಏನೋ ಸ್ಟೋನ್ಸ್ ಯೂಸ್ ಮಾಡಿನೋ ಏನೋ ಒಂದು ಮಾಡಿಬಿಟ್ಟು ಚೈನ್ ಸ್ಟಿಚ್ಚಲ್ಲಿ ಡಿಸೈನ್ ಹಾಕ್ಬೋದು. ನೀವು ಬೇರೆ ಡಿಸೈನ್ ಕಲಿಯೋಕ್ಕಿಂತ ಚೈನ್ ಸ್ಟಿಚ್ಚಲ್ಲೇ ನೀವು ಬ್ಲೌಸ್ ಡಿಸೈನ್ ಮಾಡ್ಬೋದು. ಅದಕ್ಕೆ ಚೈನ್ ಸ್ಟಿಚ್ಚನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ನೋಡಿ ಶಾರ್ಪ್ನೆಸ್ ಎಲ್ಲ ಯಾವ ಥರ ಬರಬೇಕು ಅಂತೆಲ್ಲ ಹೇಳಿದ್ದೀನಲ್ಲ, ಅದೇ ಥರ ಸಣ್ಣದಾಗಿ ಚೈನ್ ಸ್ಟಿಚ್ ಹಾಕ್ಕೊಳ್ತಾ ಬನ್ನಿ, ಶಾರ್ಪಾಗಿ ಬರುತ್ತೆ. ನಿಮಗೆ ಲಾಂಗ್ ವಿಡಿಯೋ ಆಗುತ್ತೆ ಅಂತ ಹೇಳಿ ಫುಲ್ಲು ಸ್ಟಿಚ್ಚೆಲ್ಲ ತೋರಿಸ್ತಾ ಇಲ್ಲ, ಯಾಕೆಂದರೆ ನಿಮಗೆ ಜರಿ ಥ್ರೆಡ್ಡಲ್ಲಿ ಆಲ್ರೆಡಿ ಸೇಮ್ ಪ್ಯಾಟರ್ನಲ್ಲೇ ತೋರಿಸಿದ್ದೀನಿ. ಅದೇ ಥರನೇ ಹಾಕ್ಕೊಂಡು ಬಂದರೆ ಆಯಿತು ಚಿಕ್ಕದಾಗಿ. ಇದು ಸಿಲ್ಕ್ ಥ್ರೆಡ್ ಅಲ್ವಾ, ಅದಕ್ಕೆ ನಿಮಗೆ ಜಸ್ಟ್ ಒಂದು ವಿಡಿಯೋ ಮಾಡಿ ಹಾಕೋಣ ನೋಡ್ಕೊಳ್ಳಿ ಅಂತ ಹಾಕಿದೆ ಅಷ್ಟೇ. ಆದರೆ ಹಾಕೋ ಮೆಥಡ್ ಎಲ್ಲ ಸೇಮೇ, ಚಿಕ್ಕದಾಗಿ ಹಾಕ್ಕೊಂಡು ಬನ್ನಿ. ಏನು ಡಿಫ್ರೆನ್ಸ್ ಅಂದರೆ ಡಬಲ್ ಥ್ರೆಡ್ ಇರುತ್ತೆ, ಸಿಲ್ಕ್ ಥ್ರೆಡ್ಡು ಸ್ವಲ್ಪ ಜಾರುತ್ತೆ, ತುಂಬ ಜಾಗ್ರತೆಯಾಗಿ ಹಾಕಬೇಕಾಗುತ್ತೆ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಹಾಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಓಕೆನಾ. ಬೆಲ್ ಐಕಾನ್ ಪ್ರೆಸ್ ಮಾಡಿ, ನಾನು ಹಾಕೋ 1 by 1 ವೀಡಿಯೋಸ್ ನಿಮಗೆ ಬರ್ತಾ ಇರೋದು ಗೊತ್ತಾಗುತ್ತೆ, ನೋಡ್ತಾ ಹೋಗ್ಬೋದು. ಮನೇಲಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ, ಪ್ರಾಕ್ಟೀಸನ್ನು ಸ್ಟಾಪ್ ಮಾಡಬೇಡಿ ಆಯಿತಾ. ಸುಮ್ಮನೆ ಇವತ್ತು ಕಲ್ತ್ಬಿಟ್ಟು ಒಂದು ವಾರ ಸುಮ್ಮನೆ ಇದ್ದರೆ ಏನು ಪ್ರಯೋಜನ ಇಲ್ಲ. ಕಂಟಿನ್ಯೂಸ್ ಮಾಡ್ತಾ ಹೋದರೆ ಮಾತ್ರ ಪ್ರಾಕ್ಟೀಸ್ ಚೆನ್ನಾಗಾಗುತ್ತೆ. ನಿಮಗೆ ಏನು ಗೊತ್ತಾ, ನೀಡ್ಲಲ್ಲಿ ಚೆನ್ನಾಗಿ ತಿರುಗಿಸೋದು, ಹೇಗೆ ದಾರನ ತೊಗೊಬೇಕು ಕಟ್ಟಾಗದೆ, ಹೇಗೆ ಕೂಲಾಗಿ ಹ್ಯಾಂಡ್ಲ್ ಮಾಡಬೇಕು, ದಾರನ ಕೆಳಗಡೆ ಟೈಟ್ ಹಿಡ್ಕೋಬಾರ್ದು, ದಾರನ ನೀಡಲ್ಲಿ ಕೊಡುವಾಗ ಟೈಟ್ ಹಿಡ್ಕೊಳ್ಳೋಕೆ ಹೋಗಬೇಡಿ, ಹರಿದೋಗುತ್ತೆ. ಲೂಸ್ ಹಿಡ್ಕೊಳ್ಬೇಡಿ, ಚೈನ್ ಮೇಲಕ್ಕೆ ಬರೋದೇ ಇಲ್ಲ. ಅದಕ್ಕೆ ನಾರ್ಮಲ್ಲಾಗಿ ಹಿಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ, ಹಾಕ್ತಾ ನಿಮಗೇ ಗೊತ್ತಾಗುತ್ತೆ. ಅದು ಎಲ್ರಿಗೂ ಹಾಗೆ ಫಸ್ಟು ಕಷ್ಟ ಅಂತ ಅನಿಸುತ್ತೆ, ಯಾಕೆಂದರೆ ಪ್ರಾಕ್ಟೀಸ್ ಇರಲ್ಲ. ಯಾವುದೇ ಒಂದು ಕೆಲಸ ಮಾಡೋವರೆಗೂ ಕಷ್ಟ, ಮಾಡೋಕ್ಕೆ ಶುರು ಮಾಡಿದ್ರ ಮೇಲೆ ಸುಲಭ. ಹಾಗೆ ಅದೇ ಥರ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ನೋಡಿ ಈ ಥರ ಚೈನ್ ಸ್ಟಿಚ್ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ನಾನು ಇನ್ನು ನೆಕ್ಸ್ಟ್ ಕ್ಲಾಸಿಂದ 1 by 1 ಸ್ಟಿಚಸ್ ಹೇಳ್ಕೊಡ್ತಾ ಬರ್ತೀನಿ. ತುಂಬ ಸ್ಟಿಚಸ್ಗಳಿದೆ, ನಿಮಗೆ 1 by 1 ಸ್ಟಿಚ್ ಹೇಳ್ಕೊಡ್ತಾ ಬರ್ತೀನಿ. ನೋಟ್ಸ್ ಇಟ್ಕೊಳ್ಳಿ, ನೋಟ್ಸಲ್ಲಿ ನೋಟ್ ಮಾಡ್ಕೊಳ್ಳಿ, ಸ್ಟಿಚಸ್ ನೇಮ್ಸು ಮತ್ತು ಅದೆಲ್ಲ ನೋಟ್ಸ್ ಮಾಡ್ತಾ ಬನ್ನಿ. ನಿಮಗೆ ನೆನಪಿರುತ್ತಲ್ವ ಯಾವ್ಯಾವ ಸ್ಟಿಚ್ ಕಲಿತೆ ಅಂತ. ಹಾಗೆ ಒಂದು ಸತಿ ಕಲ್ತಿದ್ದು ಹಾಗೆ ನೆನಪಿರಲ್ಲ. ಏನಾದರೂ ಡಿಸೈನ್ ಮೋಟಿಫೈ ಡಿಸೈನ್ ಅದರಲ್ಲಿ ಹಾಕ್ತಾ ಬಂದರೆ ಮಾತ್ರ ನಿಮಗೆ ಡಿಸೈನ್ ನೆನಪಿರೋದ. ನಾನು ಸ್ವಲ್ಪ ಸ್ಟಿಚಸ್ ಹೇಳ್ಕೊಟ್ಟ ನಂತರ ನಿಮಗೆ ಮೋಟಿಫೈ ಡಿಸೈನ್ ಹೇಳ್ಕೊಡ್ತೀನಿ ಆಯಿತಾ. ಇಲ್ಲಾಂದರೆ ನಿಮಗೆ ತುಂಬ ಲೇಟ್ ಆಗುತ್ತೆ ಕಲಿಯೋದು, ಸ್ಟಿಚಸ್ ತುಂಬ ಇರೋದ್ರಿಂದ ಸ್ವಲ್ಪ ಸ್ಟಿಚಸ್ ಹೇಳಿಕೊಟ್ಟು ಆನಂತರ ನಿಮಗೆ ಮೋಟಿಫೈ ಡಿಸೈನ್ ಏನಾದರೂ ಒಂದು ಡಿಸೈನ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಸ್ಟಿಚಸ್ಸಲ್ಲಿ. ಅದೇ ರೀತಿ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ, ಓಕೆನಾ. ಥ್ಯಾಂಕ್ ಯು, ಬಾಯ್ ಟೇಕ್ ಕೇರ್.